ನಾನು ಹೆಂಡ್ತಿ ಮಾಡೋ ಕೆಲಸ ಎಲ್ಲ ಇಂಥವೇ ಗಾಯ್ಸ್. ಸುಮ್ಮನೆ ನಾವು ಲಾಸ್ಟ್ ಟೈಮ್ ಹೆಂಗೋ ಬಂದಿದ್ವಿ, ಒಂದ್ಸರಿ ಬಂದಿರೋ ಎಕ್ಸ್ಪೀರಿಯನ್ಸ್ ಇದೆ. ಅಲಿಪಿರಿ ಹತ್ತೆ ಹೋದ್ರೆ ಕಣ್ಣು ಮುಚ್ಕೊಂಡು ಎಲ್ಲ ಆಗ್ಬಿಡುತ್ತೆ. ಟಿಕೆಟ್ ಕೌಂಟ್ರ್ ಗೊತ್ತು, ಲಗೇಜ್ ಕೌಂಟ್ರ್ ಗೊತ್ತು, ಎಲ್ಲ ಈಸಿಯಾಗಿ ಆಗ್ಬಿಡುತ್ತೆ, ಬೇಗ ಬೇಗ ಕೆಲಸ ಆಗುತ್ತೆ. ಏನೋ ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಗೊತ್ತಿಲ್ಲ, ಗಂಧ ಇಲ್ಲ, ಗಾಳಿ ಇಲ್ಲ, ಬಂದ್ಬಿಟ್ಟು ಇಲ್ಲಿ ಏನೇನೋ ಮಾಡಕ್ ಬರ್ತಾಳೆ. ಬಾ ಇಲ್ಲಿ ಹೋಗೋಣ ಅಣ್ಣ. ಅಲಿಪಿರಿ ಅಕ್ಕಡ ನೋಡಿ, ಇದೆಲ್ಲ ಬೇಕಿತ್ತ ನಮ್ಗೆ? ALP ಅದೇನು ಅಲಿಪಿರಿ? ಹೋಯ್ ಅದೇನು ಅಲಿಪಿರಿ? ಹಾಂ, ಇಷ್ಟೊತ್ತಿಗೆ ನಾವು ಅಲಿಪಿರಿಗೆ ಹೋಗಿದ್ದಪ್ಪ. ಫ್ರೆಶ್ ಅಲಿಪಿರಿ ಬಾ 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 ಬಾ. ಅಲಿಪಿರಿ ಅಲ್ಲ ಬಾ. ಹಾಂ ಸರ್, ಹಾಂ ಅಲಿಪಿರಿ ಇಬ್ಬರೇ. ಹಾಂ ಹಾಂ, ಎಷ್ಟು? 50 ರೂಪಾ ಒಬ್ಬರಿಗೆ. ಬೇಡ ಬೇಡ ఇక్కడ లగేజ్ ఎక్కడ? అక్కడ ఇల్లే బా లగేజ్ ఎదురు. ಏನು ಗೊತ್ತಾ, ತಿರುಪತಿ ಏನಾದರೂ ಟ್ರೈನಲ್ಲಿ ಬಂದರೆ ಸುಮ್ಮನೆ ಬಸ್ಸಲ್ಲಿ 10 ರೂಪಾಯಿ ಕೊಟ್ಟು ಹೋಗೋದು ಒಳ್ಳೇದು. ಅದ್ಯಾರೋ ಇನ್ನೊಬ್ಬರು ಜೀಪ್ ಅವರು ಒಬ್ಬರಿಗೆ 50 ರೂಪಾಯಿ ಅಂತೆ. ಇವ್ರು ಆಟೋದವ್ರು ಕೇಳಿದ್ರೆ ಕೇಳಂಗೇ ಇಲ್ಲ. 200 ರೂಪಾಯಿ 150 ರೂಪಾಯಿ ಹೇಳ್ತಾರೆ. ಬಜಾಜ್ ಫ್ರೆಂಡಲ್ಲಿ ಬರಬೇಕಂದ್ರೆ ಸೀದಾ ಇಲ್ಲಿ ಬೆಂಗಳೂರಿಂದ ಬರಬೇಕಾದ್ರೆ ಸೀದಾ ತಿರುಪತಿಗೆ 250 ರೂಪಾಯಿ ಜನರಲ್ ಟಿಕೆಟ್ ಇದೆ ಇಬ್ಬರಿಗೆ, 250. ಅಲ್ಲಿಂದ ಇಲ್ಲಿ ಬಂದಮೇಲೆ ಅಲಿಪಿರಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋದರೆ ಒಬ್ಬರಿಗೆ 20 ರೂಪಾಯಿ, ಅಂದರೆ 40 ರೂಪಾಯಿ ಅಲಿಪಿರಿ ಇರ್ತೀವಿ. ಸೀದಾ ಹೋಗ್ಬೋದು. ದುಡ್ಡು ಇನ್ನೊಂದೇನಂದ್ರೆ ಫೆಸಿಲಿಟಿ ಇದೆ, ಬಸ್ ಇದೆ, KSRTC ಬಸ್ ಇದಾವೆ ಬೆಂಗಳೂರಿಂದ ತಿರುಪತಿಗೆ ಬರಕ್ಕೆ. ಹಾಗೆ ಇಲ್ಲ ಬುಕ್ ಮಾಡ್ಕೋಬೇಕಂದ್ರೆ ಬುಕ್ ಮಾಡ್ಕೋಬಹುದು. ಇಲ್ಲ ಟ್ರೈನಿಗೆ ಬರ್ತೀವಿ ನಾವು ಅಂತಂದ್ರೆ ಮೊದಲೇ ಬುಕ್ ಮಾಡಲೇಬೇಕು, ಇಲ್ಲ ಟ್ರೈನ್ ಸಿಗಲ್ಲ. ನಮ್ಮ ಪುಣ್ಯ, ನಮ್ಗೆ ಟ್ರೈನ್ ಸಿಕ್ಕಿದೆ. ಅದರಲ್ಲಿ ಜನರಲ್ ಬಂದರೂ ಕೂಡ ನಮಗೆ ಟ್ರೈನ್ ಖಾಲಿನೇ ಇದೆ. ಇಲ್ಲಾಂದ್ರೆ ಅದು ಸಿಕ್ಕಿರ್ಲಿಲ್ಲ ನಮಗೆ. ಇದು 500 ಕೊಟ್ಬಿಡು, ಚೇಂಜ್ ಬೇಕಾಗುತ್ತೆ. ಇಲ್ಲಿ ಸಿಗುತ್ತಂತೆ ಟಿಕೆಟು, ದರ್ಶನ ಟಿಕೆಟ್. ಬಟ್ ಅಲ್ಲಿ ಏನಂದರೆ ನಮ್ಗೆ ಅಲ್ಲಿ ಗೊತ್ತಿದೆ, ಲಾಸ್ಟ್ ಟೈಮ್ ಬಂದಿರೋದು ಎಕ್ಸ್ಪೀರಿಯನ್ಸ್. ಸೀದಾ ಅಲ್ಲಿ ಹೋಗ್ತೀವಿ, ಆಧಾರ್ ಕೊಟ್ಬಿಟ್ಟು ಟಿಕೆಟ್ ಇಸ್ಕೊಂಡು ಲಗೇಜ್ ಕೊಟ್ಟಲ್ಲಿ ಹೋಗಿ ಲಗೇಜ್ ಕೊಟ್ಟು ಸೀದಾ ಅಲ್ಲೇ ಪಕ್ಕದಲ್ಲೇ ಅಲಿಪಿರಿ ಇದೆಯಲ್ಲ, ಅಲ್ಲಿಂದನೇ ಬೆಟ್ಟ ಹತ್ಬಿಡ್ಬೋದು. ಈಸಿ ಆಗುತ್ತೆ ನಮ್ಗೆ ಗೊತ್ತಿರೋದ್ರಿಂದ. ಸೊ ನಾವು ಅದೇ ಮಾಡ್ತೀವಿ, ಇವಾಗ ಅಲ್ಲೇ ಹೋಗ್ತೀವಿ. ನಮ್ಮ ರಾಜನ ಮಾತು ಕೇಳಿದ್ರೆ ಹಿಂಗೆ. ನಾನು ಇವರಿಬ್ಬರು ಮಾತು ಕೇಳಿದ್ರೆ ನಾನು ಮಕ್ಕರಾಗಿ ಹೋಗ್ತೀನಿ. ಸರಿ ಇಲ್ಲ ಇವರಿಬ್ರು ಸರಿ ಇಲ್ಲ. ನಾನು ನೀವು ಬರ್ಬೇಕಾದ್ರೆ ನಿಜ ಹೇಳ್ತೀನಿ, ಬುಕ್ ಮಾಡ್ಕೊಂಡ್ ಬನ್ನಿ ಟ್ರೈನಿಗೆ. ಹಂಗೆ ಮಾತ್ರ ಬರಕ್ ಹೋಗ್ಬೇಡಿ ಯಾರು. ಟ್ರೈನಿಗೆ ಬಂದ್ರೆ ಬುಕ್ ಮಾಡ್ಕೊಂಡೆ ಬನ್ನಿ. ಇಲ್ಲ ನಾರ್ಮಲ್ ಬಸ್ಸಿಗೆ ಬರ್ತೀನಿ ಅಂತಂದ್ರೆ ದಯವಿಟ್ಟು ನೀವು ಬುಕ್ ಮಾಡ್ಕೊಂಡು ಆರಾಮ್ ನಿದ್ದೆ ಮಾಡ್ಕೊಂಡು ಫ್ರೆಶ್ ಆಗಿ ಬಂದು ತಿರುಪತಿಗೆ ಇಳಿರಿ. ಅದೇ ಫ್ರೆಶ್ ಮೂಡಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಗಕ್ಕೆ ತೊಳ್ಕೊಂಡು ಅಲಿಪಿರಿಯಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಕಡೆಯಿಂದ ಸಜೆಷನ್. ನಾವು ಅಲಿಪಿರಿಗೆ ಹೋದ ಕೂಡಲೇ ಒಂದು ಅದ್ಭುತವಾದ ಗರುಡ ದೇವರ ವಿಗ್ರಹವನ್ನ ನೋಡಬಹುದು. ಈ ವಿಗ್ರಹ ನಾವು ಬೇರೆ ಎಲ್ಲೂ ನಮ್ಮ ಕಣ್ಣುಗಳನ್ನು ಆಡದಂತೆ ಬಹಳ ಮನಮೋಹಕವಾಗಿ ಕಾಣಿಸುತ್ತಾ ನಮ್ಮ ಮನಸ್ಸನ್ನು ಸೆಳೆಯುವಂತೆ ಮಾಡುತ್ತದೆ. ಹಾಗೆ ತಿರುಪತಿಗೆ ಹೋಗಬೇಕಾದ್ರೆ ಅಲ್ಲಿ ಯಾರೋ ನಮ್ಮನ್ನ ನೋಡಿ ಗುರುತಿಸಿ ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅಂತ ಒಂದು ಸೆಲ್ಫಿನ ತಗೊಂಡ್ರು. ತುಂಬ ಖುಷಿಯಾಗೋಯ್ತು. ಆಂಧ್ರದಲ್ಲಿ ನಮ್ಮ ವಿಡಿಯೋನ ನೋಡ್ತಾರಂತ. ಏನೋ ಕತೆಗಳಾಗೋಯ್ತು. ಒಂದು ನಿಮಿಷ, ಇಲ್ಲಿ ಬ್ಯಾಗು ಕೊಡ್ತಾ ಇದ್ದೀವಿ. ಇಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ ಬ್ಯಾಗ್ ಕೊಡ್ಬೇಕು ಫಸ್ಟು. ಹಾಂ, ಇಲ್ಲಿ ಬ್ಯಾಗ್ ಇಡು ಫಸ್ಟು. ಇಲ್ಲಿ ಚೆಕ್ಕಿಂಗ್ ಆಗಿ ಬ್ಯಾಗ್ನ ನಾವು ಇಲ್ಲಿ ಕೊಟ್ಟರೆ ಅವ್ರ ಮೇಲ್ಗಡೆ ಕಳಿಸ್ಕೊಡ್ತಾರೆ. ಬ್ಯಾಗ್ನ ಇಡ್ತಾಯಿದ್ದೀವಿ. ಅಲ್ಲಿ ಬಾ, ಅಲ್ಲಿ ಕಡೆ ಇದೆ ಬ್ಯಾಗ್ ಕೌಂಟರ್. ಇವ್ರು ಕಾರ್ಡ್ ಕೊಟ್ಟಿದ್ದಾರೆ, ಬ್ಯಾಗ್ ಹಾಕಬೇಕು.
ಆಚೆ ತಗೊಂಡೋಗಿ ಆಚೆ ನಡಿ ಆಚೆ ನಡಿ ಮನೆ ಇಲ್ಲೆಲ್ಲ ಅಣ್ಣ ಮಳ್ಳಿ ಈ ಕಡೆ ಇರಲ್ಲ ಬ್ಯಾಗು ಹೇಳ್ತಾ ಇದಾರೆ ತಗೋ ಅಂತ. ಈ ಥರ ಇಲ್ಲೆಲ್ಲ ಬ್ಯಾಗ್ ಹಾಕಿಬಿಟ್ಟು ಅಲ್ಲಿ ಮೇಲ್ಗಡೆ ಕಳಿಸ್ತಾರೆ. ಯಾಕೆ ಬೈತಾರೆ? ಇದು ಶ್ರೀವಾರಿಲಿರೋ ಟಿಕೆಟ್ ಕೌಂಟರ್, ದರ್ಶನ ಮಾಡೋಕ್ಕೆ ಕೊಡ್ತಾರಲ್ಲ ಟಿಕೆಟು, ಆ ಕೌಂಟ್ರು. ನಾವು ಆ್ಯಕ್ಚುಲಿ ಹೇಳಿದ್ವಿ ಅಲಿಪಿರಿಯಿಂದ ಬರ್ತೀವಿ, ಅಲಿಪಿರಿಲಿ ದರ್ಶನ ಟಿಕೆಟ್ ಕಲೆಕ್ಟ್ ಮಾಡ್ತೀವಿ ಅಂತ. ಬಟ್ ನಮ್ಗೆ ಅಲ್ಲಿ ಆಗಲಿಲ್ಲ. ಸೊ ಏನಪ್ಪ ಅಂದರೆ ಲೇಟ್ ಆಗೋಯ್ತು. ಅಲ್ಲಿ 5 ನಿಮಿಷ ಲೇಟ್ ಆಗೋಗಿದ್ದಕ್ಕೆ ನಮಗೆ ಟಿಕೆಟ್ ಸಿಗಲಿಲ್ಲ. ಅದು ಟೈಮಿಂಗ್ ಇದೆ, ಹೋಗೋ ಅಷ್ಟರಲ್ಲಿ ಅದು ಕ್ಲೋಸ್ ಆಗೋಗಿತ್ತು. ಸೊ ಅದಕ್ಕೆ ನಾವು ಅಲಿಪಿರಿಯಿಂದ ಇಲ್ಲಿ ಶ್ರೀವಾರಿ ಮೆಟ್ಲಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ನೀವು ಆಟೋದಲ್ಲಾದರೂ ಬರ್ಬೋದು, ಇಲ್ಲ ಜೀಪ್ ಇರುತ್ತೆ, ಜೀಪಲ್ಲಾದರೂ ಬರ್ಬೋದು. ನಮ್ಗೆ ಅಲ್ಲಿ ಟಿಕೆಟ್ ಸಿಗದೆ ಇರೋದಕ್ಕೆ ತುಂಬ ಬೇಜಾರಾಗೋಯಿತು. ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ಶ್ರೀವಾರಿ ಮೆಟ್ಲಿಂದ ಹತ್ತೀವಿ. ಇದು ಈ 2300 ಏನೋ ಮೆಟ್ಲಿದೆ, ಇಲ್ಲಿಂದ ಹತ್ತೀವಿ. ನಾನೆಂತ ಅಂತ ಸಖತ್ ಬೇಜಾರಾಗಿರಲಿ, ಈಗ ಒಂದು ಸ್ವಲ್ಪ ಸ್ಮೈಲ್ ಕೊಡ್ತಾವಳೆ ಅಷ್ಟೇ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇಲ್ಲಿ ಬರಬೇಕಾದ್ರೆ ಏನೋ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ನಿಮಗೆ. ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಟಿಕೆಟ್ ಕೊಡ್ತಾರೆ, ಇಲ್ಲಾಂದರೆ ಟಿಕೆಟ್ ನಿಮಗೆ ಸಿಗೋಲ್ಲ. ದಯವಿಟ್ಟು ನೀವು ಏನೋ ನಿಮ್ಮ ID ಪ್ರೂಫ್ ಎಲ್ಲ ತೊಗೊಂಡು ಬನ್ನಿ. ಇವಳಿಗಂತೂ ಟಿಕೆಟ್ ಸಿಕ್ತು. ಏನು ಖುಷಿಯಾಗೋಳು ಬೇಜಾರಾಗೋಳು ಗೊತ್ತಿಲ್ಲ. ನನ್ನ ಫೋಟೋ ತೊಗೋತಾ ಇದ್ದಾರೆ ಇವಾಗ. ಆಧಾರ್ ಕಾರ್ಡ್ ಅವಳೇ ಕೊಟ್ಟಿದ್ದಾಳೆ. ಬಂತು ನಂದು ಟಿಕೆಟು. ನಡೀರಿ ಹೋಗೋಣ ಫ್ರೆಂಡ್ಸ್. ಏನೇನೋ ಅಂದ್ಕೊಂಡಿದ್ವಿ, ಅದೇನೇನೋ ಆಗೋಯ್ತು. ಅಂದರೆ ಅಲಿಪಿರಿಯಿಂದ ಹೋಗೋಣ ಅಂದ್ಕೊಂಡ್ವಿ. ಬಟ್ ಈಗ ಶ್ರೀವಾರಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಂದರೆ 7 ಗೋಪುರ ಇದೆ, ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ಟಿಕೆಟ್ ಸಿಗಲಿಲ್ಲ. 5 ಗಂಟೆಗೆ ಕ್ಲೋಸ್ ಅಂತ ಅಂದ್ಬಿಟ್ರು. ಅಷ್ಟೊಳಗೆ ಟೈಮ್ ಆಗಿಬಿಟ್ಟಿತ್ತು. ಅಲ್ಲೇ ಯೋಚನೆ ಮಾಡಿದ್ವಿ, ಏನು ಮಾಡೋಣ ಅಂದ್ಕೊಂಡು. ಇಲ್ಲ ಸ್ಟೇ ಆಗೋಣ, ನಾಳೆ ತೊಗೊಳ್ಳೋಣ ಅಂತ ಏನೇನೋ ಯೋಚನೆ ಮಾಡಿದ್ವಿ. ಮತ್ತು ಒಬ್ರು ಆಟೋದವ್ರು ಬಂದು ಇಲ್ಲ ಹೋಗಿ ಎಲ್ಲಿ ಸಿಗುತ್ತೆ ಅಂತ ತುಂಬ ಅವ್ರು ಹೇಳಿದ್ರು. ಈಗ ಇಲ್ಲಿಂದ ಹತ್ತಿದ್ರು ಒಂದೇ, ಅಲ್ಲಿಂದ ಹತ್ತಿದ್ರು ಒಂದೇ ಅಂತ ಅವ್ರು ಹೇಳಿದ್ರು, ಆಟೋದವ್ರು ಹೇಳಿದ್ರು. ಬಟ್ ನಮಗೇನು ಅಲ್ಲಿಂದನೇ ಹತ್ತಬೇಕು, ಅಲಿಪಿರಿಯಿಂದನೇ ಹತ್ತಬೇಕು. ಮತ್ತು ಅಲ್ಲೆಲ್ಲ ಏನೋ 7 ಗೋಪುರ ಎಲ್ಲ ಥರಗಳೆಲ್ಲ ಇತ್ತು, ಅಲ್ಲಿ ತೋರ್ಸೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲೆಲ್ಲ ಟೋಕನ್ ಎಲ್ಲ ಮುಗಿದೋಗಿತ್ತು. ನಾವೇನು ಅಂದ್ಕೊಂಡ್ವಿ, ಲಾಸ್ಟ್ ಟೈಮ್ ನಾವು ಬಂದಾಗ ಈ ಟೈಮ್ಗೆ 7 o'clock ಹಂಗೆ ನಾವು ಟೋಕನ್ ಇಸ್ಕೊಂಡಿದ್ವಲ್ಲಿ. ಬಟ್ ಈ ಸರಿ ಆ ಥರದ್ದಿಲ್ಲ ಅಲ್ಲಿ, ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಇರುತ್ತೆ ಬಿಡು 7 ಗಂಟೆಗೆಲ್ಲ ನಾರ್ಮಲ್ ಅಂತ. ಬಟ್ ಅಲ್ಲೆಲ್ಲ ಇರಲಿಲ್ಲ. ಈಗ ನಾವು ಶ್ರೀವಾರಿ ಬೆಟ್ಟದಿಂದ ಹತ್ತಾ ಇದ್ದೀವಿ. ಇಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ ಅಂತೆ. ಬಟ್ ಇವತ್ತು ನಾವು ಇಲ್ಲಿ ಕಾಂಪ್ರಮೈಸ್ ಆಗಿದ್ದು ಏನಕ್ಕಪ್ಪ ಅಂತಂದರೆ, ನಾವು ರೆಗ್ಯುಲರ್ ಡೇಸಲ್ಲಿ ಮಾಮೂಲಿ ದರ್ಶನ ಸಿಗುತ್ತಂತೆ. ಬಟ್ ವೀಕ್ಲಿ 1 days ಮಾತ್ರ ದಿವ್ಯ ದರ್ಶನ ಇರುತ್ತಂತೆ. ಬಟ್ ಅದು ಇವತ್ತೇ ಇರೋದ್ರಿಂದ ನಾವು ಇಲ್ಲಿಂದ ಶ್ರೀವಾರಿ ಬೆಟ್ಟದಿಂದ ಹತ್ತಕ್ಕೆ ಕಾಂಪ್ರಮೈಸ್ ಆದ್ವಿ. ದಿವ್ಯ ದರ್ಶನ ಅಂತಂದರೆ ಅಲಂಕಾರ ಇರಲ್ಲ, ಓನ್ಲಿ ಒಂದು ಹಾರ ಅಷ್ಟೇ ಅಂತೆ. ಸರಿ ಹೋಗ್ಲಿ, ಇದೊಂದು ದರ್ಶನ ಆಗಲಿ ದೇವ್ರದ್ದು ಅಂತ ಸರಿ ಅಂತ ಧೈರ್ಯ ಮಾಡ್ಕೊಂಡು ಬಂದ್ವಿ. ಬೇಜಾರಾಯಿತು, ಬಟ್ ಹೋಗ್ಲಿ, ಎಲ್ಲ ಅವನೇ ಅಲ್ವಾ, ಅವನೇ ನೋಡೋದಲ್ಲ ಅಂತ ನನ್ನ ಗಂಡ ಧೈರ್ಯ ತುಂಬ ಸರಿ ಅಂತ. ನಾನೇನು ಹೇಳ್ತೀನಿ ಅಂತಂದರೆ, ಗೊತ್ತಿದ್ದು ಮಾಡಿದ್ರೆ ಅದು ತಪ್ಪು, ಗೊತ್ತಿಲ್ಲದೆ ಮಾಡಿದ್ರೆ ಅದು ತಪ್ಪಲ್ಲ ಅಂತ ನನ್ನ ಭಾವನೆ. ಸೊ ನಾನು ಹಂಗಾಗಿ ಇಲ್ಲಿಂದ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ನಾವೇನು ಅಂದ್ಕೊಂಡ್ವಿ, ಅಲ್ಲಿಂದ ಹೋಗೋ ಇದು ಆಗಿತ್ತು ಅಂತಂದರೆ ಅಲ್ಲಿ ವೇಟ್ ಮಾಡಿ 1 day ಸ್ಟೇ ಆಗಿ ನೆಕ್ಸ್ಟ್ ಡೇ ಟೋಕನ್ ತೊಗೊಂಡು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ದಿವ್ಯ ದರ್ಶನ ನಾಳೆ ಹಂಗೆ ಸಿಗಲ್ವಲ್ಲ. ಸೊ ಇಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಿಕ್ಕರು ಅಕ್ಕ, ಅದು ಲೇಡಿ ಡ್ರೈವಿಂಗ್ ಮಾಡಿದ್ದು, ಆಟೋ ಡ್ರೈವರ್ ಲೇಡಿ ಹೇಳಿದ್ರು, ಇನ್ಫಾರ್ಮೇಶನ್ ಕೊಟ್ರಿ, ಹಿಂಗಿದೆ ಹೋಗಿ, ಏನಿಲ್ಲ ಮತ್ತೆ ಬರ್ಬೋದಲ್ಲ, ಚಾನ್ಸ್ ಸಿಗಲ್ಲ, ಹೋಗಿ ಯಾಕೆ ಇದು ಮಾಡ್ಕೋತೀರಾ ಅಂತ ಅವ್ರೊಂಚೂರು ಬೇಜಾರು ಮಾಡ್ಕೊಳ್ಳೋದೆಲ್ಲ ಯಾಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಅಲ್ಲೇ ತುಪ್ಪ ದೀಪ ಮತ್ತು ಕಾಯಿ ಕರ್ಪೂರ ಊದಿನ ಕಡ್ಡಿ ಎಲ್ಲ ತಗೊಂಡು ಮೊದಲು ಇಲ್ಲಿ ನಾಮಕ್ಕೆ ಪೂಜೆ ಮಾಡಿಕೊಂಡು ನಮಸ್ಕರಿಸಿ, ಕಾಯೋನು ನೀನೆ ಕೊಲ್ಲೋನು ನೀನೆ ಅನ್ನೋ ಮಾತನ್ನ ನೆಟ್ ಮಾಡಿಕೊಂಡು ಮೊದಲೇ ಮೆಟ್ಲಿಗೆ ನಮಸ್ಕಾರ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ರೂಲ್ಸು, ಅಲ್ಲಿ ನಾವು ಏನೋ ದರ್ಶನ ಟಿಕೆಟ್ ಇಸ್ಕೊಂಡಾಗ ಆಲ್ರೆಡಿ ಟೈಮು 7 ಆಗಿತ್ತು. ನಾವು ಏನೋ 1200 ಮೆಟ್ಲಾದ್ಮೇಲೆ ಅಲ್ಲೊಂದು ಆಫೀಸ್ ಇರುತ್ತೆ, ಅಂದರೆ ಅದೊಂಥರ ಕೌಂಟ್ರ್ ಇರುತ್ತೆ. ಆ ಕೌಂಟ್ರಲ್ಲಿ ನಾವು ದರ್ಶನ ಟಿಕೆಟಿಗೆ ಸೀಲ್ ಹೊಡಿಸ್ಕೋಬೇಕು. ಅದು ಟೈಮಿಂಗ್ ಬಂದು 11 ಗಂಟೆ ಒಳಗಡೆ ಲಾಸ್ಟ್ ಇರುತ್ತೆ. ಆ ಥರ ಒಂದು ರೂಲ್ಸ್ ಇದೆ. ಅದೇ ಮೇಲ್ಗಡೆ ಏನೋ 11 ಗಂಟೆ ಮೇಲ್ಗಡೆ ಹೋದರೆ ಅದು ಕೌಂಟ್ರ್ ಏನಾದರೂ ಕ್ಲೋಸ್ ಆಗಿತ್ತು ಅಂದರೆ ನೀವು ದರ್ಶನ ಟಿಕೆಟ್ ವೇಸ್ಟ್ ಆಗಿಬಿಡುತ್ತೆ. ಮತ್ತು ನೀವು ತಿರ್ಗಾ ಇನ್ನೊಂದು ಟಿಕೆಟ್ ಕೊಡ್ತಾರಲ್ಲ ನಾಳೆ,
ಆ ಥರ ಆ ಟಿಕೆಟ್ನೇ ಇಸ್ಕೋಬೇಕಾಗತ್ತೆ. ಸೊ ನಾವು ಇಲ್ಲಿ ಬೇಗ ಹೋಗಿ 1200 ಮೆಟ್ಲಾದಮೇಲೆ ಒಂದು ಕೌಂಟರ್ ಇರುತ್ತೆ. ಆ ಕೌಂಟ್ರಲ್ಲಿ ನಮಗೆ ದರ್ಶನ ಟಿಕೆಟ್ ಮೇಲೆ ಸೀಲ್ ಹಾಕಿಸ್ಕೋಬೇಕು.